ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವ ಬದಲಾವಣೆನೂ ಇಲ್ಲಪ್ಪ, ಚರ್ಚೆ ಆಗಿದೆ. ಮತ್ತೆ ಉತ್ಸಾಹದಲ್ಲೂ ಇದ್ದಾರೆ ನಾಯಕರು ಅನ್ನುವಂಥದ್ದು. ಆದರೆ ಈಗ ಸ್ಪಷ್ಟ ಮಾಡಿದ್ದಾರೆ, ಈ CM ಆಗಬೇಕು ಅಂತ ಯಾರಿದ್ದಾರೆ? ಶಿವಕುಮಾರ್ ಅವರು ಇದ್ದಾರಲ್ವಾ. ಶಿವಕುಮಾರೇ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಆ ವಿಚಾರನೇ ಇಲ್ಲ. ಈಗ ಸಿದ್ದರಾಮಯ್ಯವರು 2.5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ, ಬಟ್ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಈಗ ಸಿದ್ದರಾಮಯ್ಯವರು ನಾನೇ ಇರ್ತೀನಿ ಅಂತ ಹೇಳ್ತಾರೆ. ನಮ್ಮ ಶಿವಕುಮಾರ್ ಅವರು ಕೂಡ 5 ವರ್ಷ ಸಿದ್ದರಾಮಯ್ಯವರು ಇರ್ತಾರೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಪ್ರಶ್ನೆ ನೀವು ಕೇಳೋ ಹಂಗೆ ಇಲ್ಲ ನಮಗೀಗ. ಯಾವುದು ನವೆಂಬರ್ ಕ್ರಾಂತಿ ಯಾವುದು ಇಲ್ಲ? ಯಾ ಕ್ರಾಂತಿನೇ ಇಲ್ಲ, ಏನಿಲ್ಲ, ಭ್ರಾಂತಿ ಅಷ್ಟೇ. ಇದು ಸಚಿವ ಸಂಪುಟ ಪುನರ್ರಚನೆ ಅದಾಗ್ಬೋದು. ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿದ್ದಾರಲ್ಲ, ಮತ್ತು ಹೈಕಮಾಂಡು, ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಬೆಂಗಳೂರು ಉಸ್ತುವಾರಿ ರಾಮಲಿಂಗಾರೆಡ್ಡಿ ಕೊಡಬೇಕು ಅನ್ನೋ ಚರ್ಚೆಗಳು ತುಂಬ ದಿನ ನಡೀತದೆ. ಈ ಪುನರ್ರಚನೆ ಇದಾರಲ್ಲ, ಶಿವಕುಮಾರ್ ಅವರು ಇದ್ದಾರಲ್ಲ, ಖಾಲಿ ಇದ್ದರೆ ನಾನೇನು ಕೇಳೋಕೆ ಹೋಗಲ್ಲ. ನಾನು ಯಾವತ್ತೂ ಇಂಥ ಮಂತ್ರಿ ಆಗಬೇಕು ಅಥವಾ ಇಂಥ ಇಲಾಖೆನೇ ಬೇಕು ಅಥವಾ ಡಿಸ್ಟಿಕ್ ಇನ್ಚಾರ್ಜ್ ಇಂಥದ್ದೇ ಬೇಕು ಅಂತ ನನ್ನ ಸರ್ವೀಸಲ್ಲೇ ಕೇಳಿರಲಿಲ್ಲ. ಈಗಲೂ ಕೇಳಲ್ಲ, ಮುಂದಕ್ಕೂ ಕೇಳಲ್ಲ. ಸರಿ, ಪಾಟ್ವಾಲ್ ವಿಚಾರವಾಗಿ ಮತ್ತೆ ಚರ್ಚೆಗಳು ದೊಡ್ಡ ಮಟ್ಟಲಾಗ್ತಿದೆ. ಸರ್ಕಾರ ಕರೆಕ್ಟಾಗಿ ಪಾಟ್ವಾಲು ಇಲ್ದಾಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು ಮತ್ತು ರಾಜ್ಯ ಸರ್ಕಾರದ್ದು. ಇದು ಹಿಂದೆ BJP ಸರ್ಕಾರದಲ್ಲಿದ್ದಾಗಲೂ ಕೂಡ ಪಾಟ್ವಾಲ್ ಸುಮಾರು 2 ವರ್ಷಗಳ ಕಾಲ ಹೈಕೋರ್ಟು ಮಾನಿಟರ್ ಮಾಡ್ತಾಯಿದ್ರು. 2 ವರ್ಷಗಳ ಕಾಲ ಪ್ರತಿ ತಿಂಗಳು ಮುಖ್ಯ ಆಯುಕ್ತರನ್ನ ತುಷಾರ್ ಅವರಾಗಿದ್ದಾಗ ಅವ್ರನ್ನ ಕರೆಸಿ ಹೈಕೋರ್ಟು ಚೀಫ್ ಜಸ್ಟಿಸು ಮಾನಿಟರ್ ಮಾಡ್ತಾಯಿದ್ರು. ಅದನ್ನು ನೋಡಿ ನಾವು ಪಾಟ್ವಾಲ್ಸ್ ಬೀಳ್ದಂಗೆ ನೋಡ್ಕೋಬೇಕಾಗಿತ್ತು. ಸಹಜವಾಗಿ ಪಾಟ್ವಾಲ್ಸಿಂದ BJPಗೂ ಹಿಂದೆ ಕೆಟ್ಟ ಹೆಸರು ಬಂದಿತ್ತು, ನಮಗೂ ಕೂಡ ಈಗ ಟೀಕೆ ಟಿಪ್ಪಣಿಗಳು ಸಾಕಷ್ಟು ಬರ್ತಾಯಿದೆ. ನಮ್ಮ ಪಾಟ್ವಾಲ್ಸಿ ಬೀಳ್ದಾಗೆ ನೋಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿತ್ತು. ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟು ಅಕ್ಟೋಬರ್ ತಿಂಗಳೊಳಗಡೆ ಎಲ್ಲ ಪಾಟ್ವಾಲ್ಸು ಮುಚ್ಚಬೇಕು ಅಂತ ಹೇಳಿದ್ದಾರೆ. ಮುಚ್ತಾರೆ.